ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಶಿವಮೊಗ್ಗದಲ್ಲಿರುವಂತಹ ರಾಗಿಗುಡ್ಡಕ್ಕೆ ಹೋಗ್ತಾ ಇದ್ದೀನಿ. ಇದು ಶಿವಮೊಗ್ಗದಿಂದ ನಮಗೆ 5.5 ಕಿಲೋಮೀಟರ್ ದೂರದಲ್ಲೇ ಸಿಗುತ್ತೆ. ಮತ್ತು ಇಲ್ಲಿಗೆ ನಾವು ರೀಚ್ ಆಗಬೇಕು ಅಂದರೆ ಒಂದು 10 ರಿಂದ 15 ನಿಮಿಷದೊಳಗಡೆ ನಾವು ರೀಚ್ ಆಗ್ತೀವಿ. ಈಗ ನೋಡಿ, ನಾವು ಈಗ ರಾಗಿಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ರಸ್ತೆ ಕೂಡ ಮಾಡ್ತಾ ಇದ್ದಾರೆ, ಅಂದರೆ ಡೈರೆಕ್ಟಾಗಿ ಮೆಟ್ಲು ಹತ್ತೋ ಬದಲಿಗೆ ಗುಡ್ಡಕ್ಕೆ ಡೈರೆಕ್ಟಾಗಿ ವೆಹಿಕಲ್ಸ್ ಕೂಡ ಹೋಗೋ ಹಾಗೆ ರೋಡ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ನಾವು ಹೋದಾಗ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಶಿವಮೊಗ್ಗದಲ್ಲಿ ಈಗ ಬಿಸಿಲು ಕೂಡ ತುಂಬಾ ಇದೆ. ಈಗ ನೋಡಿ, ನಾವು ರಾಗಿಗುಡ್ಡ ಹತ್ತೋದಕ್ಕೆ ಅಂತ ಹೇಳಿ ಈಗ ಇಲ್ಲೇ ಗಾಡಿನ ಪಾರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ವೆಹಿಕಲ್ಸು ಹೋಗ್ಬೋದು, ಆ ರೀತಿ ರೋಡ್ ಮಾಡ್ತಾ ಇದ್ದಾರೆ. ನಾವೀಗ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. 101 ಮೆಟ್ಲಿದೆ. 101 ಮೆಟ್ಲು ಹತ್ಕೊಂಡು ಹೋದರೆ ಎಂಟ್ರೆನ್ಸಲ್ಲೇ ನಮಗೆ ಗಣಪತಿ ದರ್ಶನ ಸಿಗುತ್ತೆ. ಗಣಪತಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡ್ರೆ ನಾವು ಲೆಫ್ಟ್ ಸೈಡಲ್ಲಿ ಹೋದರೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನಕ್ಕೆ ಹೋಗಬಹುದು. ಹೀಗೆ ಸುಮಾರಷ್ಟು ದೇವರುಗಳ ಇರೋಂತಹ ಒಂದು ಗುಡ್ಡ ಅಂತಲೇ ಹೇಳ್ಬೋದು. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ದೊಡ್ಡಮ್ಮ ಇಲ್ಲೇ ಇದ್ದರು. ಹಾಗಾಗಿ ರಜಕ್ಕೆ ಅಂತ ಬಂದಾಗೆಲ್ಲ ನಾವು ಗುಡ್ಡದ ಮೇಲೆ ಹೋಗಿ ನಾವು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಮನೆಯಿಂದಲೇ ತರ್ತಾ ಇದ್ವಿ. ಎಲ್ಲ ಕೂಡ ಕುತ್ಕೊಂಡು ಊಟ ಮಾಡಿಕೊಂಡು ಸಂಜೆ ಹೊತ್ತಿಗೆ ಬರ್ತಾಯಿದ್ವಿ. ಬಟ್ ಈಗ ತುಂಬ ಅಂದರೆ ತುಂಬ ಬಿಸಿಲಿದೆ. ಸ್ವಲ್ಪ ಈಗ ಕನ್ಸ್ಟ್ರಕ್ಷನ್ನು ನಡೀತಾ ಇರೋದ್ರಿಂದ ಇವಾಗ ಬರೋದಕ್ಕಿಂತ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮುಗಿದ ಮೇಲೆ ಬಂದ್ರೇ ಚೆನ್ನಾಗಿ ಅಂತಲೇ ಅನಿಸುತ್ತೆ. ಈಗ ಮೊನ್ನೆ ಅಷ್ಟೇ ಇಲ್ಲಿ ರಾಮನವಮಿ ಟೈಮಲ್ಲಿ ಜಾತ್ರೆ ಕೂಡ ಆಯಿತು. ಇಲ್ಲಿ ಜಾತ್ರೆ ಟೈಮಲ್ಲೆಲ್ಲ ಬಂದರೆ ನಮಗೆ ಇನ್ನೂ ನೋಡೋದಕ್ಕೆ ಖುಷಿ ಅನಿಸುತ್ತೆ. ನೋಡಿ, ಈಗ 101 ಮೆಟ್ಲನ್ನ ಹತ್ಕೊಂಡು ಬಂದ್ವಿ. ಈ ಬಿಸಿಲಲ್ಲಿ 101 ಮೆಟ್ಲು ಹತ್ತೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗೋಯ್ತು. ಎಂಟ್ರೆನ್ಸಲ್ಲಿ ಬರ್ತಿದ್ದ ಹಾಗೆ ನಮಗೆ ಗಣಪತಿಯ ದರ್ಶನ ಆಗುತ್ತೆ. ಈಗ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ನಮಸ್ಕಾರ ಮಾಡಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಂತರ ಉಳಿದ ದೇವರುಗಳಿಗೆ ಹೋಗಿ ಬರೋಣ. ಫ್ರೆಂಡ್ಸ್, ನನ್ನ ಚಾನಲ್ನ ವೀಕ್ಷಕರಿಗೆ ಎಲ್ರಿಗೂ ಕೂಡ ನಮಸ್ಕಾರಗಳು. ನಾನಿವತ್ತು ಬಂದಿದ್ದೀನಿ ಶಿವಮೊಗ್ಗದಲ್ಲಿರುವಂತಹ ರಾಗಿಗುಡ್ಡಕ್ಕೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ದೇವಸ್ಥಾನ ಇದೆ. ಸೊ ಹಾಗಾಗಿ ಇಲ್ಲಿ ಬಂದಿದ್ದೆ ನಾನು. ಬಟ್ ಇಲ್ಲೆಲ್ಲ ರಿನೋವೇಷನ್ ಮಾಡ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಫಸ್ಟ್ ನಾವು ಮೆಟ್ಲು ಹತ್ಕೊಂಡ್ಬಂದರೆ 101 ಮೆಟ್ಲಿದೆ. ಆ ಮೆಟ್ಲು ಹತ್ಕೊಂಡು ಬಂದರೆ ಫಸ್ಟ್ ಎಂಟ್ರೆನ್ಸಲ್ಲಿ ಗಣಪತಿ ದೇವಸ್ಥಾನ ಕಾಣಿಸುತ್ತೆ. ಅಲ್ಲಿಂದ ನಾವು ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ದೇವಸ್ಥಾನ ಕೂಡ ನೋಡ್ಬೋದು. ಆಮೇಲೆ ಇಲ್ಲಿ ಪ್ರತಿ ರಾಮನವಮಿಗೆ ಜಾತ್ರೆ ಕೂಡ ನಡೆಯುತ್ತೆ. ಆಮೇಲೆ ನೆಕ್ಸ್ಟು ಇವರ ಹೆಂಡತಿಯರ ದೇವಸ್ಥಾನ ಕೂಡ ಮುಂದೆ ಇದೆ. ನಾನು ತೋರಿಸ್ತಾ ಹೋಗ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನಾವು ಈ ಗುಡ್ಡದ ಮೇಲಿಂದ ಈ ರೀತಿ ವ್ಯೂ ಮಾಡಿದ್ರೆ ಶಿವಮೊಗ್ಗದಲ್ಲಿರುವಂತಹ ಶಾಂತಿನಗರ, ಕುವೆಂಪು ನಗರ ಎಲ್ಲ ಕೂಡ ಕಾಣಿಸುತ್ತೆ. ಕಂಪ್ಲೀಟ್ ಶಿವಮೊಗ್ಗ ಕೂಡ ಕಾಣಿಸುತ್ತೆ. ಬಟ್ ಅದು ಸ್ವಲ್ಪ ದೂರದಲ್ಲಿ ಕಾಣಿಸ್ತಿದೆ ನೋಡಿ, ಅದೆಲ್ಲ ಶಿವಮೊಗ್ಗನೇ.
ಅಂದರೆ ನಾವು ಇಲ್ಲಿ ಬಿಸಿಲಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬರಬಾರ್ದು. ಒಂದು ಸಂಜೆ ಒಂದು 4 ಗಂಟೆ ಮೇಲೆ ಬಂದರೆ ಚೆನ್ನಾಗಿ ಅನಿಸುತ್ತೆ ಬಂದುಬಿಟ್ಟು ಹೋಗೋದಕ್ಕೆ. ಮತ್ತು ಬೆಳಗ್ಗೆ ಟೈಮ್ ಕೂಡ ಬರ್ಬೋದು, ತಂಪಾಗಿರುತ್ತೆ. ಇನ್ನು ಇಲ್ಲಿಂದ ಮುಂದೆ ಹೋದರೆ ಸುಮಾರಷ್ಟು ದೇವಸ್ಥಾನಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಕೃಷ್ಣ ರುಕ್ಮಿಣಿ ದೇವಸ್ಥಾನ ಆಗಿರ್ಬೋದು, ಶನಿ ಮಹಾತ್ಮ ದೇವಸ್ಥಾನ ಆಗಿರ್ಬೋದು ಕೂಡ ನೋಡ್ಬೋದು. ಇಲ್ಲಿ ನೋಡಿ ರಥ ಕಾಣಿಸ್ತಾ ಇದೆಯಲ್ಲ, ಇದು ಮೊನ್ನೆ ರಾಮನವಮಿ ಟೈಮಲ್ಲಿ ಜಾತ್ರೆ ನಡೆದಿದ್ದಂತಹ ರಥ ಇದು. ಇದನ್ನು ಯಾರೋ ಸುಟ್ಬಿಟ್ಟಿದ್ದಾರಂತೆ. ಇಲ್ಲಿ ಸ್ವಲ್ಪ ಯಾರೂ ಜಾಸ್ತಿ ಓಡಾಡೋದಿಲ್ಲ, ಹಾಗಾಗಿ ಇಂಥ ಕೃತ್ಯಗಳೆಲ್ಲ ಇಲ್ಲಿ ನಡೀತಾ ಇರುತ್ತೆ. ಇನ್ನು ರೆನೋವೇಷನ್ ಎಲ್ಲ ಆದಮೇಲೆ ಮೋಸ್ಟ್ಲಿ ಚೆನ್ನಾಗಾಗ್ಬೋದು ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಈಗ ನೆಕ್ಸ್ಟು ಬೇರೆ ದೇವಸ್ಥಾನಗಳಿಗೆ ಕೂಡ ಹೋಗಿ ಎಲ್ಲ ದೇವರ ದರ್ಶನ ಕೂಡ ಮಾಡೋಣ. ನೀವು ಕೂಡ ದರ್ಶನ ಮಾಡಿ. ಇನ್ನು ರಾಗಿಗುಡ್ಡದ ಮೇಲಿರುವಂತಹ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬಂದಾಯಿತು. ಎಲ್ಲ ದೇವರ ದರ್ಶನ ಕೂಡ ಆಯಿತು. ಇನ್ನು ಕೊನೆಯದಾಗಿ ನಾವು ಬಂದಿರೋದು ಶನಿ ಮಹಾತ್ಮನ ದರ್ಶನ ಮಾಡೋದಕ್ಕೆ. ಕೊನೆಯದಾಗಿ ಇರುವಂತಹ ದೇವಸ್ಥಾನ ಇದು. ನಾವಿಲ್ಲಿ ಶನಿ ಮಹಾತ್ಮನ ದರ್ಶನ ಮಾಡಿದ್ಮೇಲೆ ನಾವು ಯಾವಾಗಲೂ ಬೆನ್ನು ತೋರಿಸಿ ಹೋಗಬಾರ್ದಂತೆ, ಹಾಗೆ ಹಿಂದೆ ಹೋಗಬೇಕು. ಅಂದರೆ ಶನಿ ಮುಖ ನೋಡ್ಕೋತಾನೆ ನಾವು ಬೆನ್ನನ್ನು ತೋರಿಸ್ದೆ ಹೀಗೆ ಹೋಗಬೇಕು ಅಂತ ಎಲ್ಲ ಹೇಳ್ತಾರೆ. ಇಲ್ಲಾಂದರೆ ಶನಿ ಬೆನ್ನತ್ತು ಬಿಡ್ತಾನೆ ಅಂತ ಹೇಳ್ತಾರೆ. ಈಗ ಶನಿ ಮಹಾತ್ಮನ ದರ್ಶನ ಕೂಡ ಆಯಿತು. ಈಗ ಹಾಗೆ ಒಂದು ವ್ಯೂ ನೋಡಿಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನೀವೇನಾದರೂ ಇನ್ ಕೇಸ್ ಶಿವಮೊಗ್ಗಕ್ಕೆ ಬಂದರೆ ರಾಗಿಗುಡ್ಡಕ್ಕೆ ಒಮ್ಮೆ ಬನ್ನಿ. ಇಲ್ಲಿ ಎಲ್ಲ ದೇವರ ದರ್ಶನ ಕೂಡ ಮಾಡಿ. ನೀವು ಬರೋದಾದರೆ ಇನ್ ಕೇಸು ಬೆಳಗ್ಗೆ ಟೈಮ್ ಬನ್ನಿ, ಇಲ್ಲ ಸಂಜೆ ಟೈಮ್ ಬನ್ನಿ. ಬಿಸಿಲಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬರಬೇಡಿ. ಇಲ್ಲ ಅಂದರೆ ತುಂಬಾ ಕಷ್ಟ ಅನಿಸುತ್ತೆ ಬಿಸಿಲಲ್ಲಿ ಬಂದರೆ. ತುಂಬ ಅಂದರೆ ತುಂಬ ಸೆಕೆ ಇದೆ. ಇನ್ನು ರಿನೋವೇಷನ್ ಆದಮೇಲೆ ಬಂದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.